ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ದಾವಣಗೆರೆ ಹುಡುಗಿ. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯಾಹ್ನ ನಾನು ಊಟ ಮಾಡ್ಕೊಂಡು, ಸ್ನಾನಕ್ಕೆ ನೀರು ಹಿಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ತುಂಬಾ ಬೋರ್ ಆಗ್ತಿತ್ತು ಅಂತ ಪೇಂಟ್ ಮಾಡೋಣ ಅನ್ಕೊಂಡೆ. ಆವಾಗ ಈ ಐಡಿಯಾ ಬಂತು. ಮತ್ತೆ ನೀವೆಲ್ಲರೂ ನನ್ನ ವ್ಲಾಗಲ್ಲಿ ನೋಡೇ ಇರ್ತೀರಾ ನನ್ನ ಮಾರ್ನಿಂಗ್ ರೂಟೀನ್ ಏನೇನು ಅಂತ. ಆದ್ರೆ ಬೆನಿಫಿಟ್ಸ್ ಏನು ಅಂತ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ನಾನು ಫಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ಏನ್ ಮಾಡ್ತೀನಿ ಅಂತಂದ್ರೆ ಕರ್ಬೇವು ಮತ್ತೆ ಜೀರಿಗೆನ ಖಾಲಿ ಹೊಟ್ಟೆಲ್ ತಿಂತೀನಿ. ಕರಿಬೇವು ಮತ್ತೆ ಜೀರಿಗೆಯಲ್ಲಿ ಏನೇನ್ ಬೆನಿಫಿಟ್ಸ್ ಇದೆ ಅಂದ್ರೆ ಇನ್ನು ಕರಿಬೇವಲ್ಲಿ ಆಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ವಿಟಮಿನ್ ಎ ಇದೆ. ಆಂಟಿ ಆಕ್ಸಿಡೆಂಟ್ ಅಂದ್ರೆ ನಮ್ ಬಾಡಿಯಲ್ಲಿ ಇರೋ ಸೆಲ್ಸ್ ನ ಡ್ಯಾಮೇಜ್ ಆಗ್ಲಿಲ್ಲಂಗೆ ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ವಿಟಮಿನ್ ಎ ಕಣ್ಣಿಗೆ ತುಂಬಾ ಒಳ್ಳೇದು. ವಿಟಮಿನ್ ಸಿ ಇಮ್ಯುನಿಟಿ ಪವರ್ ನ ಬೂಸ್ಟ್ ಮಾಡುತ್ತೆ. ಇನ್ನು ಜೀರಾ ನಮ್ಗೆ ಏನಾದ್ರು ಡೈಜೆಷನ್ ಸಮಸ್ಯೆ ಇದ್ರೆ ಮತ್ತೆ ಡೈಜೆಷನ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ನೆಕ್ಸ್ಟ್ ಮಾರ್ನಿಂಗ್ ರೊಟೀನ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಇದಕ್ಕೆ ಪೇಪರ್ ಫ್ರೇಮ್ ಮಾಡೋಣ ಅನ್ಕೊಂಡು ಎಷ್ಟು ಟ್ರೈ ಮಾಡಿದ್ರು ಬರ್ಲೇ ಇಲ್ಲ. ಆದ್ರೂ ಮತ್ತೆ ಮಾಡ್ತೀನಿ. ಇನ್ನು ಸಂಜೆ ಆಯ್ತು ಅಂತ ನಾನು ಟೀ ಕುಡ್ದು ಫ್ರೆಶ್ ಅಪ್ ಆಗಿ ನಿನ್ನೆ ಪಾನಿಪುರಿ ಮಾಡಿದ್ದೆ. ಇವತ್ತು ಮಸಾಲ್ ಪುರಿ ಮಾಡೋಣ ಅಂತ ಅನ್ಕೊಂಡೆ. ಒಂದ್ ಪ್ಯಾನ್ಗೆ 2 ರಿಂದ 3 ಚಿಕ್ಕ ಚಿಕ್ಕದಾಗಿ ಹೆಚ್ಚಾಕೊಂಡಿರೋ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅದಕ್ಕೆ 3 ರಿಂದ 4 ಹಸಿಮೆಣಸಿನ್ಕಾಯಿನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು. ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಜೀರಿಗೆ, ಚಕ್ಕೆ, ಲವಂಗ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಆಮೇಲೆ 2 ರಿಂದ 3 ಬೆಳ್ಳುಳ್ಳಿ ಮತ್ತೆ ಅರ್ಧ ಇಂಚು ಶುಂಠಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇನ್ನು ಇದೆಲ್ಲ ಫ್ರೈ ಆದ್ಮೇಲೆ ಲಾಸ್ಟಿಗೆ 2 ರಿಂದ 3 ದೊಡ್ಡ ದೊಡ್ಡದಾಗಿ ಹೆಚ್ಚಿರೋ ಟೊಮೆಟೊ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು. ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಮತ್ತೆ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಬೇಕು. ಈ ರುಬ್ಬಿರೋ ಮಸಾಲಾನ ಹಾಕಕ್ಕಿಂತ ಮುಂಚೆ ಒಂದ್ ಪ್ಯಾನ್ಗೆ ಎಣ್ಣೆ ಮತ್ತೆ ಖಾರ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಇವು ಮೂರನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಬಿರೋ ಮಸಾಲ ಹಾಕ್ಬೇಕು. ಆಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಬಟಾಣಿ ಮತ್ತೆ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಕುದಿಸಿದ್ಮೇಲೆ ಆಮೇಲೆ ನಾವು ಮಾಡಿಟ್ಕೊಂಡಿರೋ ಪೂರಿನ ಪುಡಿ ಪುಡಿ ಮಾಡಿ ಅದಕ್ಕೆ ಮಸಾಲ ಹಾಕಿ ಈರುಳ್ಳಿ ಟೊಮೊಟೊ ಹಾಕಿ ಸೇವ್ ಹಾಕಿದ್ರೆ ನಮ್ ಮಸಾಲಾ ಪೂರಿ ರೆಡಿ. ತುಂಬಾ ಚೆನ್ನಾಗಿತ್ತು. ಇನ್ನು ನಾನು ಇದನ್ ತಿಂದ್ಮೇಲೆ ಏನು ಊಟ ಮಾಡಿಲ್ಲ ನೈಟ್. ರಾಣಿನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದೆ. ಮತ್ತೆ ಹೊಸ ವಿಚಾರದೊಂದಿಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.